ಗ್ಲೆಕಸ್ ಅಟ್ಲಾಂಟಿಕಸ್ ಎಂಬ ವೈಜ್ಞಾನಿಕ ನಾಮಧೇಯವುಳ್ಳ ಗ್ಲಾಸಿಡೆ ಕುಟುಂಬಕ್ಕೆ ಸೇರಿದ ಕವಚರಹಿತವಾದ ಮೃದ್ವಂಗಿಯಾದ ಸಮುದ್ರವಾಸಿ ಜೀವಿಯೇ ಬ್ಲೂ ಗ್ಲೆಕಸ್ ಅಂದರೆ ನೀಲಿ ಡ್ರ್ಯಾಗನ್. ಇವು ಅಟ್ಲಾಂಟಿಕ್, ಪೆಸಿಫಿಕ್ ಹಾಗೂ ಹಿಂದೂ ಮಹಾಸಾಗರದುದ್ದಕ್ಕೂ ಉಷ್ಣವಲಯದ ಸಮುದ್ರ ನೀರಿನಲ್ಲಿ ಮಾತ್ರ ಕಂಡುಬರುತ್ತದೆ. ಅಕಶೇರುಕಗಳ ಗುಂಪಿಗೆ ಸೇರಿದ ನೀಲಿ ಡ್ರ್ಯಾಗನ್ಗಳನ್ನು ಅವುಗಳ ದೇಹ ಸೌಂದರ್ಯದಿಂದಾಗಿ ನೀಲಿ ಅಪ್ಸರಿಯರೆಂದು ಕರೆಯುತ್ತಾರೆ. ನೀರಿನ ಮೇಲ್ಮೈ ಒತ್ತಡವನ್ನೇ ಆಧಾರವನ್ನಾಗಿಸಿಕೊಂಡು ಸಮುದ್ರದ ನೀರಿನ ಮೇಲ್ಮೈ ಮೇಲೆ ತೇಲುತ್ತಾ ಇರುವ ಈ ನೀಲಿ ಡ್ರ್ಯಾಗನ್ಗಳು ಪ್ರವಾಹ ಅಥವಾ ಮಾರುತಗಳ ಸೆಳೆತದೊಂದಿಗೆ ತಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಚಲಿಸುತ್ತಿರುತ್ತವೆ. ಇವು ಸದಾಕಾಲ ಹೀಗೆ ನೀರಿನ ಮೇಲೆ ತೇಲಲು ಅವುಗಳ ದೇಹದೊಳಗಿರುವ ಅನಿಲ ಚೀಲಗಳೇ ಪ್ರಮುಖ ಕಾರಣವಾಗಿದೆ. ಕ್ಯಾಪ್ಟನ್ ಕುಕ್ನ 2ನೇ ಸಮುದ್ರಯಾನದ ಸಂದರ್ಭದಲ್ಲಿ ಪೆಸಿಫಿಕ್ ಪ್ರದೇಶದಲ್ಲಿ ಅವನ ಜೊತೆಗಿದ್ದ ಜೋಹನ್ ರೆನಾಲ್ಡೋ ಹಾಗೂ ಅವನ ಮಗ ಜಾರ್ಜ್ ಫಾಸ್ಟರ್ ಈ ನೀಲಿ ಡ್ರ್ಯಾಗನ್ಗಳನ್ನು 1777ರಲ್ಲಿ ಮೊದಲಿಗೆ ಸಮುದ್ರದ ದಡದಲ್ಲಿ ಪತ್ತೆ ಹಚ್ಚಿ ಅವುಗಳನ್ನು ಗುರುತಿಸಿ ಹೆಸರಿಸುವ ಮೂಲಕ ಜೀವ ಜಗತ್ತಿಗೆ ಪರಿಚಯಿಸಿದರು. ತದನಂತರ ಇವುಗಳ ಕುರಿತಾದ ಅನೇಕ ಅಧ್ಯಯನಗಳು ಸಾಗಿ ಬಂದಿವೆ.